ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದರೆ ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಡಿಬಿಟಿ ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, ಡಿಬಿಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತ ಒಂದು ಅತ್ಯುನ್ನತ ಒಂದು ಯೋಜನೆ. ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನ ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂತ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನ ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನ ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂತ ಸಂದರ್ಭದಲ್ಲಿ ಪದೇ ಅವರು ಹೇಳ್ತಾ ಇದ್ರು, ನನಗೆ ಫೆಬ್ರವರಿ ಮತ್ತು ಮಾರ್ಚ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೇನೆ, ತಾವು ಬಹಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನಾನು ಮಂತ್ರಿ ಆದ ಮೇಲೆ ನಾನು ಮೊದಲೇ ಬಾರಿ ಮಂತ್ರಿ ಆಗಿದ್ದೀನಿ, ಅತ್ಯಂತ ಭಕ್ತಿ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ, ಯಾಕಂದ್ರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದೀವಿ. ಗೃಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೋ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನ ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ. ಅವ್ರಿಗೆ ತಲುಪಿಸುವಂತ ಕಾರ್ಯವನ್ನ ನಾವು ಮಾಡ್ತಾ ಇದೀವಿ. ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದೀವಿ ಅನ್ನೋದು ಒಂದಿತ್ತು. ಆದ್ರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನು ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂತ ಮಾಹಿತಿ ನನಗೆ ಬಂತು. ಆದ್ರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂತ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದ್ರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನ ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು, ಅದಾಯ್ತು ಇದಾಯ್ತು ಅಂತಲ್ಲ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ವಿರೋಧ ಮಾಡ್ತಾರೆ ನೀವು. ಅವ್ರು ಹೇಳ್ತಾರಲ್ಲ ಹೇಳ್ತೀರಿ, ಮಾತಾಡ್ತಾರೆ. ಕೂತ್ಕೊಳ್ಳೊಮ್ಮೆ ಶಿವಲಿಂಗ ಆಯ್ತು, ಅವ್ರ ತಪ್ಪ ನೀವ್ಯಾಕೆ ತಪ್ಪು ಮಾಡ್ತೀರಿ? ಆಯ್ತು, ಒಮ್ಮೆ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ ಶಿವಲಿಂಗ ಅವ್ರೆ, ಕೂಡ್ರಿ ನೀವು ಜರ. ಆಯ್ತು, ಅವ್ರು ಉತ್ತರ ಕೊಡ್ಲಿಕ್ಕೆ ಕಂಪ್ಲೀಟ್ ಮಾಡ್ಲಿ. ನಮ್ಮ ಸರ್ಕಾರ ಕಂಪ್ಲೀಟ್ ಮಾಡಿ ಆಯ್ತು. ನೋಡಿ, ಅವರು ಬಂದು ಉತ್ತರ ಕೊಡ್ತಾ ಇದ್ದಾರೆ, ಉತ್ತರ ಕರೆಕ್ಟ್ ಕೇಳಿ. ಅದನ್ನ ಮತ್ತೆ ಹೆಚ್ಚು ಮಾತಾಡಿ. ನಿಮ್ಗೆ ಪುರಾಣ ಬೇಡ ಆಗ್ತದ? ಆಯ್ತು, ಈಗ ಒಂದ್ಸಲ ಮಾತಾಡ್ಲಿ. ಆಯ್ತು, ಕೂತ್ಕೊಳ್ಳಿ. ಕಂಪ್ಲೀಟೆಡ್ ಮೈ ದಿಸ್ ಒನ್. ನಾನು ಇಂಟೆನ್ಷನಲಿ ನಮ್ಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ.